ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಮ್ಮನ ಕೈ ರುಚಿ. ಸೊ ಊರಿಗೆ ಹೋಗಿದ್ದೆ. ಹಾಗೆ ಬರುವಾಗ ಪಾಪುಗೆ ಅಂತ ಹೇಳಿಬಿಟ್ಟು ಒಂದು 2-2.5 ಸೇರಷ್ಟು ಬೆಣ್ಣೆನ ತೊಗೊಂಡು ಬಂದಿದ್ದೆ. ಅದು ಹಸುವಿನ ಬೆಣ್ಣೆ. ಸೊ ನೋಡಿ, ಈ ರೀತಿ ಯೆಲ್ಲೋ ಕಲರ್ ಇರುತ್ತೆ ಹಸುವಿನ ಬೆಣ್ಣೆ. ಆದರೆ ಈ ಬೆಣ್ಣೆನ ನಾನಿವತ್ತು ಕಾಯಿಸ್ತಾ ಇದ್ದೀನಿ. ಈ ಬೆಣ್ಣೆ ಕಾಯಿಸೋದಕ್ಕೆ ಸ್ವಲ್ಪ ಉಪ್ಪು, ಮೆಣಸು, ಏಲಕ್ಕಿ ಮತ್ತು ಬೆಳ್ಳುಳ್ಳಿ ಮತ್ತು ವೀಳ್ಯದೆಲೆನ ತೊಗೊಂಡಿದ್ದೀನಿ. ಎಲ್ಲದನ್ನು ಗೆಜ್ಕೊಂಡಿದ್ದೀನಿ. ಆವಾಗ ನಮಗೆ ಅಥೆಂಟಿಕ್ ಟೇಸ್ಟ್ ಬರುತ್ತೆ ಅಂತ ಹೇಳಿ. ನೆಕ್ಸ್ಟು ಬೆಣ್ಣೆನ ಒಂದು ಪಾನ್ಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಎಲ್ಲ ಮೆಲ್ಟ್ ಆಗೋಕ್ಕೆ ಬಿಡಬೇಕು. ಅದೆಲ್ಲ ಚೆನ್ನಾಗಿ ಮೆಲ್ಟ್ ಆಗ್ತಾಯಿದೆ ನೋಡಿ. ಆ್ಯಕ್ಚುಲಿ ಬೆಣ್ಣೆನ ಒಬ್ಬೊಬ್ಬರು ಒಂದು ಥರ ಕಾಯಿಸ್ತಾರೆ. ಸ್ವಲ್ಪ ಮೆಂತ್ಯ ಹಾಕ್ತಾರೆ ಕೆಲವರು ಮೆಂತ್ಯ ಹಾಕಲ್ಲ, ಕೆಲವರು ವೀಳ್ಯದೆಲೆ ಹಾಕಲ್ಲ, ಕೆಲವರು ವೀಳ್ಯದೆಲೆ ಹಾಕ್ತಾರೆ. ತುಂಬ ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಗೆ ರುಚಿ ತುಂಬ ಬದಲಾವಣೆ ಇರುತ್ತೆ. ಸೊ ನಾನು ಈ ಮೆಥಡಲ್ಲಿ ಯಾಕೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಶೀತ ಕೆಮ್ಮು ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಇದು ತುಂಬ ಹೆಲ್ದಿಯಾಗಿ ಅದು ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಏಕೆಂದರೆ ಮೆಣಸು, ಬೆಳ್ಳುಳ್ಳಿ ಎಲ್ಲ ಅದು ಸ್ವಲ್ಪ ಶೀತ ನಿರೋಧಕ ಅಲ್ವಾ. ಹಾಗಾಗಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನೀವು ಹೊಸ ಥರ ಬೇರೆ ಥರ ಟ್ರೈ ಮಾಡ್ತಾಯಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ನಾನು ಅದನ್ನು ಫಾಲೋ ಮಾಡ್ತೀನಿ, ಆಯಿತಾ. ಸೊ ನೋಡಿ, ಸ್ವಲ್ಪ ಬೆಣ್ಣೆ ಎಲ್ಲ ಕರ್ಗದ ಮೇಲೆ ನಾವು ಏನು ಗೆಜ್ಜಿಟ್ಕೊಂಡಿರ್ತೀವಿ ಅದೆಲ್ಲನೂ ಹಾಕಿ ಈ ರೀತಿ ಸ್ಟಿರ್ ಮಾಡ್ತಾ ಇರಬೇಕು. ಈ ಥರ ಕುದೀತಾ ಇದೆ. ಇದು ಕುದೀತಾ ಎಷ್ಟು ಚೆನ್ನಾಗಿ ನಮಗೆ ಫ್ಲೇವರ್ ಘಮ ಬರ್ತಾ ಇರುತ್ತೆ ಅಂದರೆ, ಆ ಬೆಳ್ಳುಳ್ಳಿ, ಮೆಣಸು, ವೀಳ್ಯದೆಲೆದೆಲ್ಲ ಅಂದರೆ ಅಷ್ಟು ಚೆನ್ನಾಗಿ ಘಮ ಘಮ ಅಂತಿರುತ್ತೆ. ಸೊ ಇದು ಕಾಯ್ದು ಸಿಮ್ ಫ್ಲೇಮಲ್ಲಿ ಕಾಯ್ದ ಮೇಲೆ ಈ ರೀತಿ ಲೈಟಾಗಿ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಒಳಗಡೆಯಿಂದ ಲೈಟಾಗಿ ಒಂಥರ ಎಳ್ನೀರು ಥರ ಕಾಣಿಸುತ್ತೆ. ಸೊ ಇದು ಹಸುವಿನ ಬೆಣ್ಣೆ ಆಗಿರೋದ್ರಿಂದ ಪ್ಯೂರಾಗಿ ಯೆಲ್ಲೋ ಕಲರೇ ಬಂದಿದೆ. ನಾನು ಯಾವುದೇ ರೀತಿ ಅರಿಶಿನ ಪುಡಿನ ಆ್ಯಡ್ ಮಾಡಿಲ್ಲ. ಬಟ್ ಎಮ್ಮೆ ಬೆಣ್ಣೆ ಕಾಯಿಸ್ಬೇಕಾದ್ರೆ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ರೆ ಒಳ್ಳೆಯದು. ಸೊ ನೋಡಿ, ಈ ರೀತಿ ಆಗಿದೆ. ಸೊ ಇದು ಸ್ವಲ್ಪ ತಣ್ಣಗಾದಮೇಲೆ ಒಂದು ಗ್ಲಾಸ್ ಜಾರ್ಗೆ ನಾವು ಫಿಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಮುಗೀತು, ತುಪ್ಪ ರೆಡಿಯಾಗಿರುತ್ತೆ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಒಂದು ಬೆಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.